ಮಹಜರು ನಡೆಯುತ್ತಾ? ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿಪಂಜರಗಳನ್ನ ವಿಠಲ್ಗೌಡ ತೋರಿಸಿದ್ದ ಅಂತ ಹೇಳಲಾಗಿದೆ. ಆ ಅಸ್ಥಿಪಂಜರಗಳು ಪತ್ತೆಯಾದ ಬೆನ್ನಲ್ಲೇ ಎಫ್ಎಸ್ಎಲ್ ಸಮ್ಮುಖದಲ್ಲಿ ಮಹಜರಿಗೆ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಠಲ್ಗೌಡ ತೋರಿಸಿದ ಆ ಅಸ್ಥಿಪಂಜರಗಳು ಯಾವುವು, ಎಲ್ಲಿಂದ ಬಂದವು? ಅಲ್ಲಿಂದ ಬುರುಡೆಯನ್ನ ತಂದಿದ್ನ ವಿಠಲ್ಗೌಡ. ಎಫ್ಎಸ್ಎಲ್ನವರು ಟೀಮ್ನವರು ಬರ್ತಾರೆ ಇವತ್ತು. ಅವರ ಸಮ್ಮುಖದಲ್ಲೇನೆ ಬಂಗ್ಲೆಗುಡ್ಡದಲ್ಲೂ ಕೂಡ ಮತ್ತೆ ಮಹಜರ್ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಇವತ್ತು ಎಸ್ಐಟಿ ಕಡೆಯಿಂದ ಮಹಜರ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ವಿಠಲಗೌಡ ವಿಚಾರಣೆ ಮುಂದುವರೆದಿದೆ. ಬುರುಡೆ ರಹಸ್ಯದ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ ಎಸ್ಐಟಿ. ಸೂತ್ರಧಾರರಿಗೆ ನೋಟಿಸ್ ನೀಡಿದೆ ಎಸ್ಐಟಿ. ವಿಚಾರಣೆಗೆ ಕರೆದಿದ್ದಾರೆ, ನೋಟಿಸ್ ಕೊಟ್ಬಿಟ್ಟು ಮತ್ತೆ ಕರೆದಿದ್ದಾರೆ. ವಿಠಲಗೌಡ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ಅಭಿಷೇಕ್, ಮನಾಫ್ ಇವರೆಲ್ಲರಿಗೂ ಕೂಡ ಮತ್ತೆ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ನಿನ್ನೆ ಮಧ್ಯಾಹ್ನದಿಂದ ಮ್ಯಾರಥಾನ್ ವಿಚಾರಣೆಯನ್ನ ಮಾಡ್ತಾನೆ ಇದ್ದಾರೆ. ಕಂಟಿನ್ಯೂಸ್ ಆಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕ್ಯಾಮೆರಾ, ಮೊಬೈಲ್, ಲ್ಯಾಪ್ಟಾಪ್ ಇವುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಲೀಟ್ ಮಾಡಿರೋ ಫೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಕೆಲವು ಫೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಇನ್ನಷ್ಟು ಫೈಲ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದೆ ಎಸ್ಐಟಿ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ವಿಚಾರಣೆ ಯಾವ ವೇಗದಲ್ಲಿ ನಡೀತಾ ಇದೆ? ಇವತ್ತು ಏನೆಲ್ಲ ಆಗ್ಬೋದು ಎಸ್ಐಟಿ ವಿಚಾರಣೆಯಲ್ಲಿ? ಹೌದು ಶ್ರೀಲಕ್ಷ್ಮಿ, ಇವತ್ತು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನಿನ್ನೆ 4 ಮಂದಿಯನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಟಿ ಜಯಂತ್ ಆಗಿರ್ಬೋದು, ಅಭಿಷೇಕ್, ಜೊತೆಗೆ ಕೇರಳದ ಮುನಾಫ್ನನ್ನು ಕೂಡ ವಿಚಾರಣೆ ನಡೆಸಿರುವಂತದ್ದು. ತೀವ್ರವಾಗಿ ಅವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಭಿಷೇಕ್ ನಿನ್ನೆ ಸತತ 4ನೇ ದಿನ ವಿಚಾರಣೆಗೆ ಹಾಜರಾಗಿದ್ದ. ಅಂದ್ರೆ ಈ ಹಿಂದೆ ಆತನನ್ನು 3 ದಿನ ಆಗಿತ್ತು. ಆ ಬಳಿಕ ನಿನ್ನೆ ಮತ್ತೆ ಕರೆಸಿಕೊಂಡು ಮತ್ತೆ ಆತನನ್ನ ವಿಚಾರಣೆ ಮಾಡಿದ್ರು. ಅಂದ್ರೆ ಅಭಿಷೇಕ್ಗೂ ಈ ಒಂದು ಪ್ರಕರಣಕ್ಕೂ ಸಾಕಷ್ಟು ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಮತ್ತು ಅಭಿಷೇಕ್ ಈ ಪ್ರಕರಣದಲ್ಲಿ ಬಹಳಷ್ಟು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣವನ್ನ ಹೈಲೈಟ್ ಮಾಡುವುದಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಜೊತೆಗೆ ಈತನ ಪಾತ್ರ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತನ 4 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ನಿನ್ನೆ ಬರುವಾಗ ಆತನಲ್ಲಿ ಅಂದ್ರೆ ಆತನ ವಿಡಿಯೋ ಪ್ರಸಾರಕ್ಕೆ ಬೇಕಾದಂತ ಪ್ರಸಾರ ಮಾಡಿದ್ದಕ್ಕಿಂತ ಒಂದಷ್ಟು ಸಾಮಗ್ರಿಗಳೇನಿದೆ ಅಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮೆರಾ ಆಗಿರ್ಬೋದು, ಇದನ್ನ ತರಬೇಕು ಅನ್ನುವಂತ ಸೂಚನೆಯನ್ನು ಈ ಹಿಂದಿನ ವಿಚಾರಣೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಹಾಗಾಗಿ ನಿನ್ನೆ ಅದನ್ನೆಲ್ಲ ಆತ ತಂದಿದ್ದ. ಅದನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದರ ಜೊತೆಗೆ ಜಯಂತ್, ಗಿರೀಶ್ ಮಟ್ಟಣ್ಣವರ್ ಮತ್ತು ಮುನಾಫ್ ಇವರ 3 ಮಂದಿಯ ಫೋನ್ ಅನ್ನು ಕೂಡ ವಶಕ್ಕೆ ತೆಗೆದಿರುವಂತದ್ದು. ಯಾಕಂದ್ರೆ ಅವರ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಒಂದಷ್ಟು ಪರಿಶೀಲನೆ ಅಗತ್ಯ ಇದೆ. ಜೊತೆಗೆ ಆ ಒಂದು ಮೊಬೈಲ್ಗಳಲ್ಲಿ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತ ಒಂದಷ್ಟು ಡಾಕ್ಯುಮೆಂಟ್ ಕೂಡ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಅದರಲ್ಲಿ ಏನಾದ್ರೂ ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ 4 ಮಂದಿ ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗ್ತದೆ. ಮಹಜರು ನಡೆಯುತ್ತಾ? ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿಪಂಜರಗಳನ್ನ ವಿಠಲ್ಗೌಡ ತೋರಿಸಿದ್ದ ಅಂತ ಹೇಳಲಾಗಿದೆ. ಆ ಅಸ್ಥಿಪಂಜರಗಳು ಪತ್ತೆಯಾದ ಬೆನ್ನಲ್ಲೇ ಎಫ್ಎಸ್ಎಲ್ ಸಮ್ಮುಖದಲ್ಲಿ ಮಹಜರಿಗೆ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಠಲ್ಗೌಡ ತೋರಿಸಿದ ಆ ಅಸ್ಥಿಪಂಜರಗಳು ಯಾವುವು, ಎಲ್ಲಿಂದ ಬಂದವು? ಅಲ್ಲಿಂದ ಬುರುಡೆಯನ್ನ ತಂದಿದ್ನ ವಿಠಲ್ಗೌಡ. ಎಫ್ಎಸ್ಎಲ್ನವರು ಟೀಮ್ನವರು ಬರ್ತಾರೆ ಇವತ್ತು. ಅವರ ಸಮ್ಮುಖದಲ್ಲೇನೆ ಬಂಗ್ಲೆಗುಡ್ಡದಲ್ಲೂ ಕೂಡ ಮತ್ತೆ ಮಹಜರ್ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಇವತ್ತು ಎಸ್ಐಟಿ ಕಡೆಯಿಂದ ಮಹಜರ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ವಿಠಲಗೌಡ ವಿಚಾರಣೆ ಮುಂದುವರೆದಿದೆ. ಬುರುಡೆ ರಹಸ್ಯದ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ ಎಸ್ಐಟಿ. ಸೂತ್ರಧಾರರಿಗೆ ನೋಟಿಸ್ ನೀಡಿದೆ ಎಸ್ಐಟಿ. ವಿಚಾರಣೆಗೆ ಕರೆದಿದ್ದಾರೆ, ನೋಟಿಸ್ ಕೊಟ್ಬಿಟ್ಟು ಮತ್ತೆ ಕರೆದಿದ್ದಾರೆ. ವಿಠಲಗೌಡ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ಅಭಿಷೇಕ್, ಮನಾಫ್ ಇವರೆಲ್ಲರಿಗೂ ಕೂಡ ಮತ್ತೆ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ನಿನ್ನೆ ಮಧ್ಯಾಹ್ನದಿಂದ ಮ್ಯಾರಥಾನ್ ವಿಚಾರಣೆಯನ್ನ ಮಾಡ್ತಾನೆ ಇದ್ದಾರೆ. ಕಂಟಿನ್ಯೂಸ್ ಆಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕ್ಯಾಮೆರಾ, ಮೊಬೈಲ್, ಲ್ಯಾಪ್ಟಾಪ್ ಇವುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಲೀಟ್ ಮಾಡಿರೋ ಫೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಕೆಲವು ಫೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಇನ್ನಷ್ಟು ಫೈಲ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದೆ ಎಸ್ಐಟಿ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ವಿಚಾರಣೆ ಯಾವ ವೇಗದಲ್ಲಿ ನಡೀತಾ ಇದೆ? ಇವತ್ತು ಏನೆಲ್ಲ ಆಗ್ಬೋದು ಎಸ್ಐಟಿ ವಿಚಾರಣೆಯಲ್ಲಿ?
ಹೌದು ಶ್ರೀಲಕ್ಷ್ಮಿ, ಇವತ್ತು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನಿನ್ನೆ 4 ಮಂದಿಯನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಪ್ರಮುಖವಾಗಿ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಟಿಜೆ ಅಂತ ಆಗಿರ್ಬೋದು, ಅಭಿಷೇಕ್, ಜೊತೆಗೆ ಕೇರಳದ ಮುನಾಫ್ನನ್ನು ಕೂಡ ವಿಚಾರಣೆ ನಡೆಸಿರುವಂತದ್ದು. ತೀವ್ರವಾಗಿ ಅವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಭಿಷೇಕ್ ನಿನ್ನೆ ಸತತ 4ನೇ ದಿನ ವಿಚಾರಣೆಗೆ ಹಾಜರಾಗಿದ್ದ. ಅಂದ್ರೆ ಈ ಹಿಂದೆ ಆತನನ್ನ 3 ದಿನ ಆಗಿತ್ತು. ಆ ಬಳಿಕ ನಿನ್ನೆ ಮತ್ತೆ ಕರೆಸಿಕೊಂಡು ಮತ್ತೆ ಆತನನ್ನ ವಿಚಾರಣೆ ಮಾಡಿದ್ರು. ಅಂದ್ರೆ ಅಭಿಷೇಕ್ಗೂ ಈ ಒಂದು ಪ್ರಕರಣಕ್ಕೂ ಸಾಕಷ್ಟು ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಮತ್ತು ಅಭಿಷೇಕ್ ಈ ಪ್ರಕರಣದಲ್ಲಿ ಬಹಳಷ್ಟು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣವನ್ನ ಹೈಲೈಟ್ ಮಾಡುವುದಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಜೊತೆಗೆ ಈತನ ಪಾತ್ರ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತನ 4 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ನಿನ್ನೆ ಬರುವಾಗ ಆತನಲ್ಲಿ ಅಂದ್ರೆ ಆತನ ವಿಡಿಯೋ ಪ್ರಸಾರಕ್ಕೆ ಬೇಕಾದಂತ ಪ್ರಸಾರ ಮಾಡಿದ್ದಕ್ಕಿಂತ ಒಂದಷ್ಟು ಸಾಮಗ್ರಿಗಳೇನಿದೆ ಅಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮೆರಾ ಆಗಿರ್ಬೋದು, ಇದನ್ನ ತರಬೇಕು ಅನ್ನುವಂತ ಸೂಚನೆಯನ್ನು ಈ ಹಿಂದಿನ ವಿಚಾರಣೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಹಾಗಾಗಿ ನಿನ್ನೆ ಅದನ್ನೆಲ್ಲ ಆತ ತಂದಿದ್ದ. ಅದನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದರ ಜೊತೆಗೆ ಜಯಂತ್, ಗಿರೀಶ್ ಮಟ್ಟನ್ ಅವರು ಮತ್ತು ಮುನಾಫ್ ಇವರ 3 ಮಂದಿಯ ಫೋನ್ ಅನ್ನು ಕೂಡ ವಶಕ್ಕೆ ತೆಗೆದಿರುವಂತದ್ದು. ಯಾಕಂದ್ರೆ ಅವರ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಒಂದಷ್ಟು ಪರಿಶೀಲನೆ ಅಗತ್ಯ ಇದೆ. ಜೊತೆಗೆ ಆ ಒಂದು ಮೊಬೈಲ್ಗಳಲ್ಲಿ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತ ಒಂದಷ್ಟು ಡಾಕ್ಯುಮೆಂಟ್ ಕೂಡ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಅದರಲ್ಲಿ ಏನಾದ್ರೂ ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ 4 ಮಂದಿ ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗ್ತದೆ. ಹಾಜರು ನಡೆಯುತ್ತಾ? ಬಂಗ್ಲೆಗುಡ್ಡದಲ್ಲಿ ಹಲವು ಅಸ್ಥಿಪಂಜರಗಳನ್ನ ವಿಠಲ್ಗೌಡ ತೋರಿಸಿದ್ದ ಅಂತ ಹೇಳಲಾಗಿದೆ. ಆ ಅಸ್ಥಿಪಂಜರಗಳು ಪತ್ತೆಯಾದ ಬೆನ್ನಲ್ಲೇ ಎಫ್ಎಸ್ಎಲ್ ಸಮ್ಮುಖದಲ್ಲಿ ಮಹಜರಿಗೆ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಠಲ್ಗೌಡ ತೋರಿಸಿದ ಆ ಅಸ್ಥಿಪಂಜರಗಳು ಯಾವುವು, ಎಲ್ಲಿಂದ ಬಂದವು? ಅಲ್ಲಿಂದ ಬುರ್ಡೆಯನ್ನ ತಂದಿದ್ನ ವಿಠಲ್ಗೌಡ. ಎಫ್ಎಸ್ಎಲ್ನವರು ಟೀಮ್ನವರು ಬರ್ತಾರೆ ಇವತ್ತು. ಅವರ ಸಮ್ಮುಖದಲ್ಲೇನೆ ಬಂಗ್ಲೆಗುಡ್ಡದಲ್ಲೂ ಕೂಡ ಮತ್ತೆ ಮಹಜರ್ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಇವತ್ತು ಎಸ್ಐಟಿ ಕಡೆಯಿಂದ ಮಹಜರ್ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ವಿಠಲಗೌಡ ವಿಚಾರಣೆ ಮುಂದುವರೆದಿದೆ. ಬುರ್ಡೆ ರಹಸ್ಯದ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ ಎಸ್ಐಟಿ. ಸೂತ್ರಧಾರರಿಗೆ ನೋಟಿಸ್ ನೀಡಿದೆ ಎಸ್ಐಟಿ. ವಿಚಾರಣೆಗೆ ಕರೆದಿದ್ದಾರೆ, ನೋಟಿಸ್ ಕೊಟ್ಬಿಟ್ಟು ಮತ್ತೆ ಕರೆದಿದ್ದಾರೆ. ವಿಠಲಗೌಡ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ಅಭಿಷೇಕ್, ಮನಾಫ್ ಇವರೆಲ್ಲರಿಗೂ ಕೂಡ ಮತ್ತೆ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ನಿನ್ನೆ ಮಧ್ಯಾಹ್ನದಿಂದ ಮ್ಯಾರಥಾನ್ ವಿಚಾರಣೆಯನ್ನ ಮಾಡ್ತಾನೆ ಇದ್ದಾರೆ. ಕಂಟಿನ್ಯೂಸ್ ಆಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕ್ಯಾಮೆರಾ, ಮೊಬೈಲ್, ಲ್ಯಾಪ್ಟಾಪ್ ಇವುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಡಿಲೀಟ್ ಮಾಡಿರೋ ಫೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಕೆಲವು ಫೈಲ್ಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಇನ್ನಷ್ಟು ಫೈಲ್ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದೆ ಎಸ್ಐಟಿ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ವಿಚಾರಣೆ ಯಾವ ವೇಗದಲ್ಲಿ ನಡೀತಾ ಇದೆ? ಇವತ್ತು ಏನೆಲ್ಲ ಆಗ್ಬೋದು ಎಸ್ಐಟಿ ವಿಚಾರಣೆಯಲ್ಲಿ? ಹೌದು ಶ್ರೀಲಕ್ಷ್ಮಿ, ಇವತ್ತು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನಿನ್ನೆ 4 ಮಂದಿಯನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಪ್ರಮುಖವಾಗಿ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಟಿಜೆ ಅಂತ ಆಗಿರ್ಬೋದು, ಅಭಿಷೇಕ್, ಜೊತೆಗೆ ಕೇರಳದ ಮುನಾಫ್ನನ್ನು ಕೂಡ ವಿಚಾರಣೆ ನಡೆಸಿರುವಂತದ್ದು. ತೀವ್ರವಾಗಿ ಅವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಭಿಷೇಕ್ ನಿನ್ನೆ ಸತತ 4ನೇ ದಿನ ವಿಚಾರಣೆಗೆ ಹಾಜರಾಗಿದ್ದ. ಅಂದ್ರೆ ಈ ಹಿಂದೆ ಆತನನ್ನ 3 ದಿನ ಆಗಿತ್ತು. ಆ ಬಳಿಕ ನಿನ್ನೆ ಮತ್ತೆ ಕರೆಸಿಕೊಂಡು ಮತ್ತೆ ಆತನ ವಿಚಾರಣೆ ಮಾಡಿದ್ರು. ಅಂದ್ರೆ ಅಭಿಷೇಕ್ಗೂ ಈ ಒಂದು ಪ್ರಕರಣಕ್ಕೂ ಸಾಕಷ್ಟು ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಮತ್ತು ಅಭಿಷೇಕ್ ಈ ಪ್ರಕರಣದಲ್ಲಿ ಬಹಳಷ್ಟು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣವನ್ನ ಹೈಲೈಟ್ ಮಾಡುವುದಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಜೊತೆಗೆ ಈತನ ಪಾತ್ರ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಇದೆ ಅನ್ನುವಂತ ನಿಟ್ಟಿನಲ್ಲಿ ಆತನ 4 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ನಿನ್ನೆ ಬರುವಾಗ ಆತನಲ್ಲಿ ಅಂದ್ರೆ ಆತನ ವಿಡಿಯೋ ಪ್ರಸಾರಕ್ಕೆ ಬೇಕಾದಂತ ಪ್ರಸಾರ ಮಾಡಿದ್ದಕ್ಕಿಂತ ಒಂದಷ್ಟು ಸಾಮಗ್ರಿಗಳೇನಿದೆ ಅಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕ್ಯಾಮೆರಾ ಆಗಿರ್ಬೋದು, ಇದನ್ನ ತರಬೇಕು ಅನ್ನುವಂತ ಸೂಚನೆಯನ್ನು ಈ ಹಿಂದಿನ ವಿಚಾರಣೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಹಾಗಾಗಿ ನಿನ್ನೆ ಅದನ್ನೆಲ್ಲ ಆತ ತಂದಿದ್ದ. ಅದನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದಿದ್ರು. ಇದರ ಜೊತೆಗೆ ಜಯಂತ್, ಗಿರೀಶ್ ಮಟ್ಟನ್ ಅವರು ಮತ್ತು ಮುನಾಫ್ ಇವರ 3 ಮಂದಿಯ ಫೋನ್ ಅನ್ನು ಕೂಡ ವಶಕ್ಕೆ ತೆಗೆದಿರುವಂತದ್ದು. ಯಾಕಂದ್ರೆ ಅವರ
ಫೋನ್ ಕಾಂಟ್ಯಾಕ್ಟ್ ಅಂದ್ರೆ ಒಂದಷ್ಟು ಪರಿಶೀಲನೆ ಅಗತ್ಯ ಇದೆ. ಜೊತೆಗೆ ಆ ಒಂದು ಮೊಬೈಲ್ಗಳಲ್ಲಿ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತ ಒಂದಷ್ಟು ಡಾಕ್ಯುಮೆಂಟ್ ಕೂಡ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಜೊತೆಗೆ ಅದರಲ್ಲಿ ಏನಾದ್ರೂ ಡಿಲೀಟ್ ಆಗಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ SIT ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ 4 ಮಂದಿ ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗ್ತಾರೆ.